ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಬಾಳೆ ಕ್ರಿಯೇಷನ್ ಮೋಹನ್ ಕುಮಾರ್. ಇವತ್ತು ನಾನು ನಿಮಗೆ ಒಂದು ಪುರಾತನವಾದ ಹಳೆಯ ಔಷಧೀಯ ಗುಣವುಳ್ಳ ಸಸ್ಯವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ದತ್ತೂರಿ ಗಿಡ, ಉಮ್ಮತ್ತಿ ಅಂತ ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ಪುರಾತನ ಕಾಲದಲ್ಲಿ ನಮ್ಮ ಹಿರಿಯರು ಉಮ್ಮತ್ತಿ ಗಿಡವನ್ನು ಔಷಧಿಯಾಗಿ ಬಳಕೆ ಮಾಡುತ್ತಿದ್ದರು. ಎಲ್ಲೆಂದರಲ್ಲಿ ಕಾಣಸಿಗುವ ಈ ಸಸ್ಯದ ಬಗ್ಗೆ ಕೆಲವರಿಗೆ ತಿಳಿದಿರುವುದಿಲ್ಲ. ಈ ಸಸ್ಯದ ಬಗ್ಗೆ ಹೇಳುವುದಾದರೆ, ಈ ಗಿಡವು ಔಷಧೀಯ ಗುಣವನ್ನು ಹೊಂದಿದ್ದು ಇದರ ಕಾಯಿಗಳು ಚೆಂಡಿನಾಕಾರದಲ್ಲಿರುತ್ತದೆ. ಮುಳ್ಳಿನಿಂದ ಕೂಡಿದ್ದು ಇದು ಬಹಳಷ್ಟು ವಿಷಕಾರಿಯಾಗಿರುತ್ತದೆ. ಈ ಸಸ್ಯವನ್ನು ಚರ್ಮ ಕಾಯಿಲೆಗೆ, ತಲೆನೋವಿನ ಸಮಸ್ಯೆಗೆ, ಕಾಲು ನೋವು, ಕೀಲು ನೋವಿನಂತಹ ಸಮಸ್ಯೆಗೆ ಉಮ್ಮತ್ತಿಯ ಎಲೆಯನ್ನು ಎಳ್ಳೆಣ್ಣೆಯಲ್ಲಿ ಅರೆದು ಹಚ್ಚಿದರೆ, ಸ್ವಲ್ಪ ಬಿಸಿ ಮಾಡಿ ಹಚ್ಚಿದರೆ ಈ ನೋವು ಮಾಯವಾಗುತ್ತದೆ. ತಲೆನೋವು, ಮೈಗ್ರೇನ್, ತಲೆನೋವಿಗಾಗಿ ಇದು ರಾಮಬಾಣ. ಉಮ್ಮತ್ತಿ ಎಲೆಗಳನ್ನು ಅರೆದು ಅದರ ರಸವನ್ನು ತುರಿಕೆ ಮತ್ತು ಹುಣ್ಣುಗಳ ಮೇಲೆ ಹಚ್ಚಿದರೆ ಬೇಗನೆ ವಾಸಿಯಾಗುತ್ತದೆ. ಹಸುವಿನ ಕೆಚ್ಚಲಿನ ಬಾವಿಗೆ ಇದರ ಎಲೆಯನ್ನು ಹಾಲು ಮತ್ತು ಜೀರಿಗೆಯಲ್ಲಿ ಅರೆದು ಹಚ್ಚುವುದರಿಂದ ಕೆಚ್ಚಲು ಬಾವು ಕಡಿಮೆಯಾಗುತ್ತದೆ ಅಂತ ಹೇಳ್ತಾರೆ. ತಲೆ ಕೂದಲಿನ ಹೇನಿಗೂ ಸಹ ಇದು ಪರಿಣಾಮಕಾರಿಯಾದ ಔಷಧಿಯಾಗಿದೆ. ಈ ಸಸ್ಯವು ಶಿವನಿಗೆ ಅತ್ಯಂತ ಪ್ರಿಯವಾದ ಸಸ್ಯವಾಗಿದೆ. ಬಂಧುಗಳೇ, ಈ ಒಂದು ಮಾಹಿತಿಯು ತಮಗೆ ಇಷ್ಟವಾದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಕನ್ನಡಿಗನ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ.